ಸರ್ ನಾಳೆ ಚಿತ್ರದುರ್ಗದಲ್ಲಿ ಸಮಾವೇಶ ಮಾಡಕ್ಕೆ ಯಾವ ಪುರುಷಾರ್ಥ ಮಾಡಕತ್ತಾರ ಮತ್ತು ಅವರೆಲ್ಲ ಹೊಳ್ಕೊಳಕತ್ತಾರ. ಎಲ್ಲರೂ ಕಡ್ಡಾಯವಾಗಿ ನಾಲ್ಕು ಜನ ಈ ಕೆಲಸ ಮಾಡಿದ್ರೆ ಮತ್ತು ಜೈಲಿಗೆ ಹೋಗಿದ್ರಲ್ಲ ಇದಕ್ಕೆ ಹೋಗ್ತದೆ. ಏನು ಎತ್ತಿನ ಹೊಳೆ ಹೋರಾಟ ಆಲ್ಮಟ್ಟಿಗೆ ಸಂಪೂರ್ಣ ನೀರು ಉಪಯೋಗ ಮಾಡಿಕೊಂಡು ಉತ್ತರ ಕರ್ನಾಟಕದ ನೀರಾವರಿ ಮಾಡ್ಲಾಕ ಜೈಲಿಗೆ ಹೋಗ್ತದೋ ಅಥವಾ ಮೇಕೆದಾಟು ಸಲ ಜೈಲಿಗೆ ಅಥವಾ ರಾಜ್ಯದಲ್ಲಿ ಪ್ರಾಮಾಣಿಕ ಸರ್ಕಾರ ಬರಬೇಕು ಅದು ಹಾಗೆ ಮುಖ್ಯಮಂತ್ರಿ ಇದ್ದಾಗ ಎಲ್ಲ ಅಸಹ್ಯ ಅವ್ರು ಮಾಡಿದಂಥ ಅನೇಕ ಕೆಟ್ಟ ಘಟನೆಗಳೇನದಾವಲ್ಲ ಅವ್ರ ಅರ್ಹತೆ ಇಲ್ಲ. ಇವೆಲ್ಲ ಬಿಜೆಪಿ ಒಳಗೆ ಏನಾಗಿದೆ ಅಂದರೆ ಈ ವ್ಯಕ್ತಿ ಹೊಗಳೋಕೆ ಪ್ರಾರಂಭ ಆಗಿದೆ. ಈ ದೇಶದಲ್ಲಿ ಪಕ್ಷ ಕಟ್ಟೋರು ಯಾರು ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅವ್ರು ಎಂದಾರು ಇಂಥದ್ದು ಮಾಡ್ಕೊಂಡ್ರೆ ವಾಜಪೇಯಿ ಮಾಡ್ಕೊಂಡ್ರ ಇವತ್ತು ಪಾಪ ಆದ್ವಾನಿಯವ್ರು ಈಗ ಆ ದೇಶದಲ್ಲಿ ಪಕ್ಷ ಕಟ್ಟೋದು ಎರಡಿದ್ದಂಥ ಬಿಜೆಪಿ ಅಂದ್ರೆ ಇವ್ರು ದೇಶದಲ್ಲಿ ಅಧಿಕಾರ ಬರ್ಬೇಕಾದ್ರೆ ಮೂರು ಕೊಂಡ್ರೆ ಲಾಲ್ ಕೃಷ್ಣ ಅಂತ ಅವ್ರನ್ನ ಯಾವ್ದಾದ್ರು ಸಮಾರಂಭ ಮಾಡಿದ್ರೆ ದೇಶದಲ್ಲಿ ಅವ್ರು ಮಾಡ್ಕೊಂಡ್ರೆ ಮತ್ತು ಎಷ್ಟೋ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹೋಗ್ಯಾರ ಬಿಜೆಪಿ ಅವರು. ಯಾರು ಈ ರೀತಿ ವೈಭವಿಕ ನಿಲು ಉದ್ದೇಶ ಏನಂದ್ರೆ ಬಿಜೆಪಿ ನವೆಂಬರ್ನಲ್ಲಿ ರಾಜ್ಯ ಅಧ್ಯಕ್ಷರ ಅವಧಿ ಮುಕ್ತಾಯ ಮತ್ತೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡಿ ಕೇಂದ್ರ ಹೈಕಮಾಂಡ್ ಹುಷಾರ್, ನನ್ನ ಹಿಂದೆ ಲಿಂಗಾಯತರಿದ್ದಾರೆ, ನನ್ನ ಹಿಂದೆ ಇಡೀ ಕರ್ನಾಟಕ ಜನ ಇದ್ದಾರೆ, 10 ಲಕ್ಷ ಜನ ಸೇರ್ತಾರಂತಂದ್ರೆ ಹಾಕೋದೇ ಕುರ್ಚಿ 50,000 ಹಾಕ್ಯಾರ. ಇನ್ನು 9.5 ಲಕ್ಷ ಯಡಿಯೂರಪ್ಪನ ತೆರೆ ಹಾಕೊಂಡ್ಬಿಡ್ತಾರೆ, ವಿಜಯನ ತೆರೆ ಹಾಕೊಂಡ್ಬಿಡ್ತಾರೆ. ನವೆಂಬರ್ ಅಧ್ಯಕ್ಷರ ಬದಲಾವಣೆ ಫಿಕ್ಸ್. ಅದ್ರ ಸಲುವಾಗಿನೇ ಇದು ಆ ವಿಜೇಂದ್ರ ಹೇಳಲ್ಲ ಏನ್ ಹೇಳ ರಿನಿವಲ್ ಆಗುದಿಲ್ಲ ಅಂತ ಅವ್ರಿಗೆ ಖಚಿತ ಆಗಿದೆ. ಯಾವ ಬಾಯ್ ಎಲೆಕ್ಷನ್ ಗೆದ್ದಾರ, ಯಾವ ಇಲೆಕ್ಷನ್ ಗೆದ್ದಾರ, ಒಂದರ ಇಲೆಕ್ಷನ್ ಗೆದ್ದಾರ. 25 ಲೋಕಸಭಾ ಕ್ಷೇತ್ರ 17 ಇದೇ ಕೊಪ್ಪಳದ ಏನ್ ಡೀಲಿಂಗ್ ಮಾಡ್ಕೊಂಡ್ರು. ಕೊಪ್ಪಳ ಗೆಲ್ಲುವಂತ ಲೋಕಸಭೆ ಯಾಕೆ ಹೋಯ್ತು ಇವ್ರು ವ್ಯವಹಾರ ಬಿಜೆಪಿಯನ್ನು ಎತ್ತು ಮಾಡುವುದು. ವಿಜೇಂದ್ರ ಸ್ವತಃ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ಆರಿಸ್ಕೊಂಡಂತ ಡಿ ಕೆ ಶಿವಕುಮಾರ್ ಹೇಳ ಉತ್ತರ ಕೊಟ್ಟೇನೆ ವಿಜೇಂದ್ರ. ನನಗೂ ಹೇಳಕ್ ಬಂದು ಡಿ ಕೆ ಶಿವಕುಮಾರ್ ನಿನ್ನಂತ 4 ಪಾರ್ಟಿ ಅಯ್ಯೋ ಮನೆ ಬಾ ಅಂತ ಪಾರ್ಟಿ ಕರೆದ್ರೆ ನಿಮ್ಮನೆ ಯಾರು ಡಿ ಕೆ ಶಿವಕುಮಾರ್ ಪಾರ್ಟಿ ಕರೀಲಿಲ್ಲ. ವಿಧಾನಸಭೆ ಒಳಗೆ ಏನಂದ ನನಗೆ ಚಾಲೆಂಜ್ ಮಾಡಿದ ನನ್ನ ಪಕ್ಷ ಆಗಿದ್ದು 1 ಮಿನಿಟ್ನ ಹೊರಗೆ ಆಗ್ತದೆ. ಅಯೋಗ್ಯ ನನ್ನ ಮಗನ ಏನ್ ಕಾಣಂತ ಅಯೋಗ್ಯನ ಪಕ್ಷಕ್ಕೆ ನಾಶ ಹೋಗುವಂತ ಅಯೋಗ್ಯ ಅಲ್ಲ ಅಂತ ಹೇಳಿ ಹಿಂಗೆ ಒಮ್ಮೆ ದಮ್ಮ ಇಟ್ಟು ವಿಷಯದಿಂದ ಮಾತಾಡೋಣ. ವಿಧಾನಸಭೆ ರೈತರ ಬರೋದಕ್ಕೆ ಮಾತಾಡೋಣ, ನಿರುದ್ಯೋಗ ಯುವಕರ ಬಗ್ಗೆ ಮಾತಾಡೋಣ, ನೀರಾವರಿ ಬಗ್ಗೆ ಮಾತಾಡಿ ಏನು ಇಶ್ಯೂ ಏನು ಮಾತಾಡೋಣ ಹೇಳ್ರಿ. ನಮ್ಮ ತಂದೆಯವರಿದ್ದಾಗ ಸೈಕಲ್ ಕೊಟ್ಟರು, ನಮ್ಮ ತಂದೆಯವರಿದ್ದಾಗ ಅದನ್ನು ಮಾಡಿದ್ರು ಇದನ್ನು ಮಾಡಿ. ಹೌದಪ್ಪ ನಿಮ್ಮ ತಂದೆಯವರು ಇದ್ದು 4 ಸಲ ಮುಖ್ಯಮಂತ್ರಿ ಮಾಡ್ಯಾರ ಬಿಜೆಪಿ. ರಾಜ್ಯ ಜನ 4 ಸಲ ಮುಖ್ಯಮಂತ್ರಿ ಮಾಡ್ಯಾರ. ವಿರೋಧ ಪಕ್ಷ ನಾಯಕ ಆಯ್ತು.